ಎಲ್ಲರಿಗೂ ನಮಸ್ಕಾರ. ಬೀಟ್ರೂಟ್ ಪಲ್ಯ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಬೀಟ್ರೂಟ್ ಪಲ್ಯ ಮಾಡಲು 3 ಬೀಟ್ರೂಟು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು, ಕರಿಬೇವು, ಈರುಳ್ಳಿ, ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿಣ ಇವೆಲ್ಲನೂ ರೆಡಿ ಮಾಡಿಕೊಂಡು ಬೀಟ್ರೂಟನ್ನು 2 ಮಿನಿಟ್ಸ್ ಬಿಸಿ ನೀರಲ್ಲಿ ಕುದಿಸಿ ತೆಗೆಯೋಣ. ನಂತರ ಮತ್ತೆ ಅದು ಹೇಗೆ ಮಾಡಬೇಕೆಂದು ನಾನು ಹೇಳಿಕೊಡುತ್ತೇನೆ. ಬೀಟ್ರೂಟನ್ನು 2 ಮಿನಿಟ್ಸ್ ನೀರಲ್ಲಿ ಕುದಿಯಲು ಬಿಡೋಣ. ಕುದ್ದ ನಂತರ ಇದನ್ನು ನೀರಿಂದ ಬೇರ್ಪಡಿಸಿ ತೆಗೆದು ಅದು ಹೇಗೆ ಮಾಡಬೇಕೆಂದು ಹೇಳಿಕೊಡ್ತೇನೆ. ಬೀಟ್ರೂಟ್ ಆರೋಗ್ಯಕ್ಕೆ ಒಳ್ಳೆಯದು, ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಕೂಡ ಟಿಫಿನ್ ಬಾಕ್ಸಲ್ಲಿ ಚಪಾತಿಗೂ ರೈಸಿಗೂ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸ್ಟವ್ ಆನ್ ಮಾಡಿ ಅದರಲ್ಲಿ 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಜೀರಿಗೆ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಒಟ್ಟಿಗೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇಲ್ಲಿ ಬೀಟ್ರೂಟು ಚೆನ್ನಾಗಿ ಕುದಿತಾ ಉಂಟು. ಕುದ್ದ ಮೇಲೆ ಅದನ್ನು ತೆಗೆಯೋಣ. ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಹಾಕೋಣ. ಹಾಕಿ ಈ ಥರ ಚಮಚೆಯಿಂದ ಸ್ವಲ್ಪ ತಿರುಗಬೇಕು. ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹೀಗೇ ತಿರುಗ್ತಾ ಇರಬೇಕು. ಈರುಳ್ಳಿ ಸ್ವಲ್ಪ ಬಾಡಲಿ. ಈರುಳ್ಳಿ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆದ ಕೂಡಲೇ ಈಗ ಸ್ವಲ್ಪ ಖಾರದ ಪುಡಿ, ಅರಿಶಿಣ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ನಂತರ ಟೊಮೊಟೊ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಂತರ ಬೀಟ್ರೂಟ್ ಮಿಕ್ಸ್ ಮಾಡೋಣ. ಈಗ ಬೀಟ್ರೂಟ್ ಕಲಸೋಣ. ಕಲಿಸಿ 2 ಮಿನಿಟ್ಸ್ ಹಾಗೆ ಬಿಡೋಣ. ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ.
ನನಗೆ ಹೇಗೆ ಗೊತ್ತು ಹಾಗೆ ಹೇಳಿದ್ದೇನೆ. ನಿಮ್ಗೆ ಯಾವ ಥರ ಬೀಟ್ರೋಟ್ ಪಲ್ಯ ಮಾಡೋದು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. 2 ಮಿನಿಟ್ಸ್ ಆದರೆ ರೆಡಿ ಆಗುತ್ತೆ ಬೀಟ್ರೋಟ್.